ನೀವೀಗ ನೋಡ್ತಾ ಇದ್ದೀರಾ ಅಂಬೇಡ್ಕರ್ ಕೂಗು ಚಾನಲ್, ಬಸವ ಕಲ್ಯಾಣ ತಾಲೂಕು, ಬೀದರ್ ಜಿಲ್ಲೆ. ನಾನು ಸಲ್ಮಾ ಮುಹಿಬುಲ್ಲಾ. ವೀಕ್ಷಕರೇ, ಇಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಬಸವ ಕಲ್ಯಾಣ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ಇಂದು ದಿನಾಂಕ 18/10/2025 ಮಾನ್ಯ ಶ್ರೀ ಸಚಿವರು ಆದ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಜೀವ ಬೆದರಿಕೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಾಯ್ಸ್ ಆಫ್ ಅಂಬೇಡ್ಕರ್ ರಾಜ್ಯ ಅಧ್ಯಕ್ಷರು ಆದ ಸುರೇಶ್ ಮೋರೆ, ಕವಿತಾ ಕಾಂಬ್ಳೆ, ಕವಿರಾಜ್ ದಿವಾಕರ್, ಸಂದೀಪ್ ಮುಖೇಂದಿ, ಮನೋಜ್ ಖೇಲೆ, ಮಿಲಿತ್ ಸಾಗರ್, ದತ್ತು ಬೆಂಡೆ, ಅರವಿಂದ್ ಮುಖೇರಿ ಇನ್ನಿತರರು, ದಲಿತ ಮುಖಂಡರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. मैं निवेदन करता हूँ हमारे सभी व्यापार भाइयों को, SC ST माइनॉरिटी मुस्लिम लोगों को, हमको एकता रहना बहुत जरूरी है, क्योंकि अगर हम एकता नहीं है, ऐसे चड्डी वाले क्या ऐसे पैंट पहन के 100 साल के बाद आए तो कुछ होने वाला नहीं है। मैं इतना ही कहता हूँ, आज बाबा साहब ने कितने लोगों को, महिला लोगों को आज संविधान लिखकर आज संविधान के ऊपर देश चल रहा है। अरे संविधान का एक अगर पिल्ला भी अगर उखड़ गया तो भीख मांगोगे। अरे ऐसे लोग रहो या मरवादी लोग रहो, अरे एक छक्का पंजा एक प्रियंका साहब को 2 मिनट गाली देने का बात करता है। अगर हमारे हाथ में अगर मिल रहा है तो उसके मुंडी में रहेंगे, ये वादा करता हूँ मैं बसवा कल्याण से, क्योंकि एक माइक लेके कहीं तो घर में बैठकर एक हमारे प्रियंका साहब को बात कर रहा है, वो माँ बहनों को जो बात कर रहे थे, आप सुनकर परेशान हो जाएंगे। इसकी हिम्मत क्या है? अरे वो कौन है वो भोसड़ी का जो बात कर रहा है प्रियंका साहब के खिलाफ में? अगर चाहे तो हमारे हम कानून के बद्ध है, कानून के ऊपर चलने वाले लोग हैं, संविधान के ऊपर चलने वाले लोग हैं, इसलिए हम गलत नहीं करना चाहते। नहीं तो 1 मिनट के अंदर उसका किलर में उसका आइडेंटिफिकेशन क्रॉस करके भारत देश के भारत को भेजने का भी काम हम व्यापार क्लास के लोग और कांग्रेस पार्टी के लोग हम कर सकते हैं। तो मैं ये वादा करता हूँ, क्योंकि हम क्यों पैसे हैं, क्यों पैसे का ये है क्योंकि हम हमारा वादा पूरा करेंगे और भारत देश में इस मनवादियों का सरकार इस जड़ से फेंकने का काम ये बसवा कल्याण के मैं इस रैली के महारैली से और हम सब कुछ करने के लिए तैयार है। अगर बड़े साहब खड़गे साहब को अगर आइंदा अगर कोई बोलने की बात की, कटने के लिए भी जरूरत है और काटने के लिए भी हम फैलाव काम करेंगे। बोलकर मेरे सब खत्म करता हूँ। जय भीम, जय संविधान। ಬಂಧುಗಳಿಗೆ ಜೈ ಭೀಮ್. ಬಂಧುಗಳೇ, ಇವತ್ತು ನಾವು ಕಲ್ಯಾಣ ಶರಣರ ನಾಡಿನಲ್ಲಿ ಒಂದು ದುಷ್ಟ ಶಕ್ತಿಯನ್ನ ಧಿಕ್ಕರಿಸೋಕೆ ನಾವೆಲ್ಲರೂ ಸೇರಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಏನು ನಮ್ಮ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ತಂತ್ರಜ್ಞಾನದ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಸಾಹೇಬರು 4ನೇ ಅಕ್ಟೋಬರ್ದಂದು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರನ ಬರೀತಾರೆ. ಆ ಪತ್ರದಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ, ಏನು RSS ಚಟುವಟಿಕೆಗಳು ನಡೀತಾ ಇದೆ ಅದು ಅನುಮತಿ ಇಲ್ಲದೆ ಯಾವುದೇ ಸರ್ಕಾರಿ ಶಾಲೆ, ಸರ್ಕಾರಿ ಅನುದಾನಿತ ಶಾಲೆ, ದೇವಾಲಯಗಳು ಅದು ಅಥವಾ ಇನ್ನಿತರ ಸರ್ಕಾರಿ ಸ್ಥಳಗಳಲ್ಲಿ ಅದನ್ನ ನಿಷೇಧ ಮಾಡಿ ಅಂತ ಬರೆದಿರ್ತಾರೆ. ಈ ಒಂದು ಪತ್ರವನ್ನು ನೋಡಿದಂತ ಒಂದು ಏನಾದರೂ ಕುತಂತ್ರಿಗಳು ಒಂದು ಏನು ದುಷ್ಟ ವಿಚಾರ ಇದ್ದವರೆಲ್ಲ ಅವರಿಗೆ ಸಾಕ ಕಂಟಿನ್ಯೂ ಆಗಿ ಅವ್ರಿಗೊಂದು ಅಸಂವಿಧಾನಿಕ ಪದಗಳಿಂದ ಬರೆಯೋದು, ಮತ್ತೆ ಹಿಂಸೆ ಮಾಡೋರು, ಟಾರ್ಚರ್ ಮಾಡೋದು, ಅವರು ಫ್ಯಾಮಿಲಿಗಳಿಗೆ ಒಂದು ವಿರುದ್ಧ ಪ್ರತಿಭಟನೆ ರ್ಯಾಲಿ ಅಂದುಕೊಂಡಿದ್ದು ನಾವು ಕೆಲವೊಂದು ವಿಷಯ RSS ಬಗ್ಗೆ ಇವತ್ತು ನಾವು ಎಷ್ಟು ದೇಶದಲ್ಲಿ ನಡೆಸ್ತಾ ಇಲ್ಲ. ಇವರಿಗೆ 1 ಸಲ ಇಲ್ಲ 3 ಸಲ ದಾನ ಇವರು RSS. ಸರ್ದಾರ ವಲ್ಲಭಾಯ್ ಪಟೇಲ್ ಅವರೇ ಸ್ವತಃ ದಾನ ಮಾಡಿ ಫಸ್ಟ್ RSS. ಸೆಕೆಂಡ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕೂಡ ಅವ್ರ ದಾನ ಆಗಿತ್ತು. ಥರ್ಡ್ ನರಸಿಂಹರಾವ್ ಕಾಲದಲ್ಲಿ ಕೂಡ ಅವ್ರ ದಾನ ಆಗಿತ್ತು. ಇವರು ನಾವು ಒಂದೇ ಕೇಳ್ತೀನಿ, RSS ಕೊಳಗೆ ದೇಶ ಒಂದೇ ಒಂದು ಕೇಳ್ತೀನಿ, 100 ವರ್ಷದಲ್ಲಿ ನೀವು ಏನ್ ಕೊಟ್ಟಿರಿ ದೇಶಕ್ಕಾಗಿ? ನಾವು ದೇಶದ ಹೋರಾಟದಲ್ಲಿ ನೀವು 10 ಜನ ಏನು ಕೊಟ್ಟಿದ್ದಾರೆ, 10 ಜನ ಪಾಲ್ಗೊಂಡಿದ್ದೇವೆ ಅಂತೇಳಿ. RSS ಇವತ್ತಿನ 100 ವರ್ಷ ನೀವು ಮಾಡುತ್ತಿಲ್ಲ. RSS ಸ್ಥಾಪನೆ 1925 ಸ್ವತಂತ್ರ 47 22 ವರ್ಷ ಏನ್ ಮಾಡಿದ್ರು? ಸ್ವತಂತ್ರ ಹೋರಾಟ
ಬಂದು ನೀವು ಏನ್ ಮಾಡೋದು ಬ್ರಿಟಿಷರ ಗ್ರೂಪ್ ಹಾಕಿ ಕೆಲಸ ಮಾಡೋರು RSS ನಾವು ನಿಮ್ ಮಾತ್ರ ಮುನ್ನೂರು RSS ಇವತ್ತೇನ್ 100 ವರ್ಷ ಮತ್ತೆ ಹತ್ತು ಕೆಲಸ ದೇಶಕ್ಕಾಗಿ RSS ಹತ್ತು ಕೆಲಸ ನಾವು ದೇಶಕ್ಕಾಗಿ ಏನೇ ಹಾನಿಯಾಗಿ ಬರ್ತಾರ ಏನೇ ಬರ್ತಾರ ನಾಟ್ ಪರ್ಮಿಷನ್ ಮತ್ತೆ ಸಂಸ್ಥೆ ಶ್ರೀ ಮಾನ್ಯ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರೋ ಕುರಿತು ಮಾನ್ಯತಾ ಸದಸ್ಯರಿಗೆ ಇದರ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಗಿದೆ.